ಸ್ನೇಹಿತರೆ, ಉತ್ತಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೋಧಿ ರವೆಯಿಂದ ಕಿಚಡಿ ಯಾವ ರೀತಿ ಮಾಡ್ಕೊಳೋದು. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಕೋತಾ ಇದ್ದರೆ ಬೆಣ್ಣೆ ಥರ ಕರಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಾನು ಇದಕ್ಕೆ ಏನೇನು ಹಾಕ್ಕೋತೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ಸಣ್ಣ ಲೋಟ, ಕಾಫಿ ಲೋಟದಲ್ಲಿ 2 ಲೋಟ ಗೋಧಿ ರವೆ ತೊಗೋತಾ ಇದ್ದೀನಿ. 2 ಲೋಟ ಗೋಧಿ ರವೆ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ 1 ಲೋಟ, ಸ್ವಲ್ಪ ಕಡಿಮೆನೇ, 1 ಲೋಟದಲ್ಲಿ ಸ್ವಲ್ಪ ಕಡಿಮೆನೇ ತೊಗರಿಬೇಳೆ ತೊಗೋತಾ ಇದ್ದೀನಿ. ಇಷ್ಟು ತೊಗೊಂಡು ಈಗ ತೊಗರಿಬೇಳೆ ಮತ್ತು ಗೋಧಿನ ಎರಡನ್ನೂ ಒಂದೆರಡು ಸಲ ವಾಶ್ ಮಾಡ್ಕೋಬೇಕು, ಚೆನ್ನಾಗಿ ತೊಳ್ಕೊಬೇಕು ನೋಡಿ. ನೀರು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಕಿವುಚ್ಕೊಂಡು, ಧೂಳು ದುಮ್ಮು ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗೋ ಥರ ನಾವು ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡು 1-2 ಸಲ ನೀರಾಕಿ ತೊಳ್ಕೊಂಡು, ನೀರೆಲ್ಲ ಬಗ್ಸ್ಬಿಟ್ಟು ಮತ್ತು ಚೆನ್ನಾಗಿರೋ ನೀರು ಹಾಕಿ ಅದನ್ನು ಒಂದು 10 ನಿಮಿಷ ನೆನೆಗೆ ಬಿಡಬೇಕು. ಗೋಧಿ ರವೆನ ಒಂದು 10 ನಿಮಿಷ ನೆನೆಗೆ ಬಿಡಬೇಕು ನೋಡಿ. ಈ ರೀತಿ ಇದಕ್ಕೆ ನಾವು ನೀರು ಹಾಕ್ಬಿಟ್ಟು ಈಗ 10 ನಿಮಿಷ ನೆನೆಗೆ ಬಿಡಬೇಕು. ಮತ್ತು ಅದ್ರ ಜೊತೆಗೆ ಹಾಗೆ ತೊಗರಿಬೇಳೆಗೂ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ತೊಳೆದು 1-2 ಸಲ ಅದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ಇದೆರಡು ಒಂದು 10 ನಿಮಿಷ ನೆನೆಯಬೇಕು. 10 ನಿಮಿಷ ನೆನೆದ್ರೆ ಸಾಕು, ಮಾಡ್ಕೊಬೋದು. ಅದನ್ನೆಲ್ಲ ನಾನು ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಎರಡು ನೆನೆಯಕ್ಕೆ ಇಟ್ಬಿಟ್ಟು, ಈಗ ಒಂದು 10 ನಿಮಿಷ ಆದಮೇಲೆ ನಾನು ಗ್ಯಾಸ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 5-6 ಸ್ಪೂನಷ್ಟು ಸಾರಿನ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂಚೂರು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ನಾನು. ಮತ್ತು ಈರುಳ್ಳಿ, ಹಚ್ಚಿರೋಂಥ ಈರುಳ್ಳಿ 1 ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಅರ್ಧ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋಂಥ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. 1-2 ರೆಕ್ಕೆ ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಒಂದು 20-25 ಕಾಳಷ್ಟು ಮೆಣಸು ಕಾಳು ತೊಗೊಂಡಿದ್ದೀನಿ. ಜೀರಿಗೆ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಆ ಕಡೆ ಈ ಕಡೆ ಕೈ ಆಡಿಸ್ಕೊಂಡು ತಿರುಕೋಬೇಕು. ಈಗ 2 ನಾಟಿ ಟೊಮೊಟೊ, ಹಚ್ಚಿರೋಂಥ ನಾಟಿ ಟೊಮೊಟೊ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಟೊಮೊಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದ್ಕೋಬೇಕು ಎಣ್ಣೆಲೆ. ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೋಬೇಕು ನೋಡಿ. ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಅದಕ್ಕೆ ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಬಳೆದು ತೊಗರಿಬೇಳೆ ಏನು ಇಟ್ಕೊಂಡಿದ್ದನ್ನು ನೆನೆಸಿ ಅದನ್ನು ನೀರೆಲ್ಲ ಬಗ್ಸ್ಬಿಟ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಗೋಧಿ ರವೆನೂ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ತೊಳೆದಿಟ್ಕೊಂಡ್ರಂತ ನೋಡಿ. ಈ ರೀತಿ ತೊಳ್ಕೊಂಡು ಈ ರೀತಿ ಹಾಕ್ಕೊಂಡು ಈಗ ಅದನ್ನು ನಾವು ಕೈ ಆಡಿಸ್ಕೋಬೇಕು ಚೆನ್ನಾಗಿ. ಟೊಮೊಟೊ, ಈರುಳ್ಳಿ, ಮೆಣಸು, ಜೀರಿಗೆ ಎಲ್ಲ ಹಾಕಿದ್ದೀರಲ್ಲ, ಎಣ್ಣೆ ಎಲ್ಲನೂ ಕರೆಕ್ಟಾಗಿ ಅದ್ರಲ್ಲಿ ಮಿಕ್ಸ್ ಆಗಂಗೆ ಸೌಟಿಂದ ಚೆನ್ನಾಗಿ ಆ ಕಡೆ ಈ ಕಡೆ ಕೈ ಆಡಿಸ್ಕೊಂಡು ಚೆನ್ನಾಗಿ ತಿರುವ್ಕೋಬೇಕು. ತಿರುವ್ಕೊಂಡು ಇವಾಗ ನಾನು ಏನು ಅಳತೆಗೆ ಹಾಕಿದ್ನೋ ಆ ಅಳತೆಗೆ ನೀರು 1/4 ಲೀಟ್ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಕಿಚಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. 1/4 ಅಷ್ಟು ನೀರು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋವಂಥ ಅಚ್ಚ ಖಾರದ ಪುಡಿನೂ ಒಂದು ಅರ್ಧ ಸ್ಪೂನಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ತೆಗೆದು ಕೈಗೆ ಹಾಕ್ಕೊಂಡು ನೋಡಬೇಕು, ರುಚಿ ಕಡಿಮೆ ಆಗಿದೆ. ರುಚಿ ಅಂದರೆ ಉಪ್ಪು ಕಡಿಮೆ ಇದೆಯಾ ಅಂತ ನೋಡಬೇಕು. ಸ್ವಲ್ಪ ಉಪ್ಪೇನಾದ್ರು ಕಡಿಮೆ ಇದ್ದರೆ ಆವಾಗಲೇ ಹಾಕ್ಕೋಬೇಕು. ಇವಾಗ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಹಾಕ್ಬಿಟ್ಟು ಅದಕ್ಕೆ ಮುಚ್ಚಳ ಹಾಕಿ ವೆಯ್ಟ್ ಹಾಕಿ 2-3 ವಿಸಿಲ್ ಕೂಗಿಸ್ಕೋಬೇಕು. ಹೊಸ ಕುಕ್ಕರ್ಗಳಾದರೆ ಬೇಗ ಬೆಂದೋಗುತ್ತೆ, 2 ವಿಸಿಲ್ ಸಾಕು. ಹಳೆ ಕುಕ್ಕರ್ಗಳಾದರೆ ಒಂದು 3 ವಿಸಿಲ್ ಹಾಕ್ಸ್ಕೋಬೇಕು. ಆಯಿತು, ನಾನು ಎರಡೇ ವಿಸಿಲ್ ಹಾಕ್ಸ್ಕೊಂಡಿದ್ದು. ಆಗಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ತೆಗೆದ್ಬಿಟ್ಟು ಮುಚ್ಚಳ ತೆಗೆದು ಈ ರೀತಿ ತಿರುವ್ಕೋಬೇಕು. ತಿರುವ್ಕೊಂಡು ನಾನು ಶುಂಠಿ ಒಂದು ಇಂಚಷ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಅಂತ ಸೇರಿಸ್ಕೊತಾ ಇದ್ದೀನಿ, ಒಂಚೂರು ಕಾಯಿ ತುರಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ನೀವು ಸೇರಿಸ್ಕೋಬೇಕು. ಗ್ಯಾಸು ಉರಿಯೋಂಗಿದ್ದಾಗಲೇ ನೀವು ಸೇರಿಸ್ಕೊಬಾರ್ದು, ಉರಿತಾ ಇದ್ದಾಗಲೇ. ಈ ರೀತಿ ಎಲ್ಲ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ತಿರುವ್ಕೊಂಡ್ರೆ ಸೂಪರಾಗಿರೋಂಥ ಕಿಚಡಿ, ಗೋಧಿ ತೊಗರಿಬೇಳೆ ಹಾಕಿರೋಂಥ ನಾಲಿಗೆಗೆ ರುಚಿಯಾದಂಥ ಕಿಚಡಿ ರೆಡಿಯಾಗಿದೆ. ಇವಾಗ ನಾನು ಒಂದು ಸಣ್ಣ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೆ ಶನಿವಾರ ಭಾನುವಾರ ಮನೇಲಿದ್ದಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ತಣ್ಣಗಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ನಾನು ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ, ಕೊನೆಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೊದಲಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ನಮಗೆ ತಿನ್ನೋದಕ್ಕೆ ಅದು ಬೆಂದಮೇಲೆ ಒಂಥರ ಟೇಸ್ಟ್ ಇರುತ್ತೆ. ಈ ಥರ ನಾವು ಗರಿಗರಿಯಾಗಿರುತ್ತೆ. ಈಗ ಹಾಕ್ಕೊಂಡು ಬಾಯಲ್ಲಿ ಅಗದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಕಿಚಡಿ ಜೊತೆಲಿ ಸೇರಿಸಿ ನಾವು ಈ ರೀತಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಗರಿಗರಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬಾಯಲ್ಲಿಟ್ಟರೆ ಹಂಗೆ ಕರಗೋಗುತ್ತೆ ನೋಡಿ. ಮೆಣಸುಕಾಳು, ಈ ಗೋಡಂಬಿ ಇದಿಷ್ಟನ್ನು ನಾವು ತಿನ್ನೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ರುಚಿ ನೋಡಿ, ನಾನು ಕಮೆಂಟ್ ಹಾಕಿ.
ನನ್ನ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ, ಸೂಪರಾಗಿ ತಿನ್ನೋಕೆ ಅಷ್ಟೇ ರುಚಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೆ ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ, ಆ ರೀತಿ ಇದೆ. ಅಷ್ಟು ಟೇಸ್ಟಿಯಾಗಿದೆ, ಅಷ್ಟು ಸೂಪರಾಗಿದೆ, ಸಖತ್ತಾಗೈತೆ. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗೈತಪ್ಪ. ನೋಡ್ತಾಯಿದ್ರೆ ಒಂಥರ ಖುಷಿಯಾಗಿ ಹೋಗ್ತಾಯಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್.